ಯೋ ನಾವಿವತ್ತು ರೋಸ್ಟ್ ಮಾಡ್ತಿರೋದು KGF ಮೂವಿನ. ಓಕೆನಾ? ಹಾ ಯಾರು ಸಿಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಆಕ್ಟರ್ನ ರೋಸ್ಟ್ ಮಾಡ್ತಾ ಇಲ್ಲ, ಮೂವಿಲಿ ಬರೋ ಕ್ಯಾರೆಕ್ಟರ್ನ ಅಂತ ಹೇಳಿ ನಿಮ್ ಮೆಚುರಿಟಿ ಲೆವೆಲ್ನ ಚೆಕ್ ಮಾಡಲ್ಲ. ಇನ್ನ ನಂತರ ನೀವೇನಾದ್ರೂ ನೀಲ್ ಫ್ಯಾನ್ ಆಗಿದ್ರೆ ನೀವು ಆಲ್ರೆಡಿ ಮೆಚೂರ್ ಆಗಿದ್ದೀರಾ ಅಂತ ವಿಡಿಯೋನ ಎಂಟರ್ಟೈನ್ ಆಗಿ ತಗೊಂತೀರಾ. ಬಟ್ ಆರ್ ಚಂದ್ರು ಫ್ಯಾನ್ ಆಗಿದ್ರೆ ನಿಮ್ಗೆ ಡಿಸ್ಕ್ಲೇಮರ್ ಅಂದ್ರೇನೆ ಅರ್ಥ ಗೊತ್ತಿರಲ್ಲ ಬಿಡಿ, ನಿಮ್ಗೆ ಹೇಳೇನ್ ಪ್ರಯೋಜನ. ಮಿಡಲ್ ಕ್ಲಾಸ್ ಬ್ರ್ಯಾಂಡ್ ಅಂಡರ್ವೇರ್ ಜಾಕಿ, ಈ ಮೂವಿ ಹೀರೋ ರಾಕಿ. ನನ್ನ ಪರ್ಸನಲ್ ಫೇವ್ರೇಟ್ ಮೂವಿ ಇದು. ಇದ್ರ ಮೇನ್ ಲೀಡ್ ರೋಲ್ ಅಲ್ಲಿ ನಮ್ ರಾಕಿ ಬಾಯಿ ಅಮ್ಮ. ಅಲ್ಲದೆ ರಾಕಿ ಬಾಯ್ದು ಅಲ್ಲಿ ಇಲ್ಲಿ ಸ್ವಲ್ಪ ಸೈಡ್ ರೋಲ್ ಉಂಟು. ಆದ್ರೆ ಪೂರಾ ಫಿಲ್ಮ್ ಸುತ್ತೋದು ರಾಕಿ ಅಮ್ಮನ್ ಬಗ್ಗೆ. ಮತ್ತೆ ಅಷ್ಟೇ ಪೂರಾ ಫಿಲ್ಮಿನ ಸಾರಾಂಶ ಇಷ್ಟರಲ್ಲೇ ಇರೋದು. ಅಂಡ್ ಯಾವುದೇ ಕಾರಣಕ್ಕೂ ಈ ನೆಗ್ಲೆಕ್ಟ್ ಮಾಡಬೇಡಿ ಗುರು. ಬರೀ ಮತ್ತೆ ಅವನ ಅಮ್ಮನ ಆಶೀರ್ವಾದದಿಂದ ಒಬ್ನೇ ಅಷ್ಟು ಶತ್ರುಗಳನ್ನ ಹೊಡಿತಾನೆ, ಒಬ್ನೇ ಸ್ವಂತ ಸಾಮ್ರಾಜ್ಯ ಸೃಷ್ಟಿ ಮಾಡ್ಕೊಂತಾನೆ. ಅದು ಅಂತ ಅನ್ಕೊಂಡ್ರ? ಇಲ್ಲ, ನನ್ ಪ್ರಕಾರ ಇವನ್ ಒಬ್ನೇ ಏನೂ ಕಿತ್ತಬಾಕಿಲ್ಲ. ಹೆಂಗೆ ಅಂದ್ರೆ ನಮ್ ಸೌತ್ ಕಲ್ಚರ್ನ ಉಳಿಸ್ಕೊಳ್ಳಕ್ಕೆ ಮೂವಿಲಿ ಫಿಸಿಕ್ಸಿಗೆ ಮರ್ಯಾದೆನೇ ಇಲ್ಲ. ಎರಡನೇದು ಇವನಮ್ಮ, ಇವನ್ ಗಾಡ್ ಫಾದರ್ ಪ್ರತಿ ಮೂಮೆಂಟ್ ಅಲ್ಲೂ ಬರ್ತಾರೆ ನಮ್ಗೆ ಗೂಸ್ ಬಂಪ್ಸ್ ಕೊಡೋದಿಕ್ಕೆ. ಅಂಡ್ ನಿಜವಾಗ್ಲೂ ಗೂಸ್ ಬಂಪ್ಸ್ ಬರೋದು ಹೌದು. ಅಂಡ್ ಮೂರನೇದು ತಾನೇ ತಂದನೋ ತಾನೇ ತಿಂದನೋ ಹೆಲ್ಪ್ ಇಂದ ರಾಕಿ ಜಾಕಿ ಇಲ್ದಿರೋ ಕುದುರೆ ತರ ಓಡ್ತಿರ್ತಾನೆ. ಹೇಗಿದ್ರೆ ಎಲ್ಲರೂ, ಪ್ರಶಾಂತ್ ನೀಲ್ KGF ನ ಆರ್ ಚಂದ್ರ ಸ್ಟೈಲ್ ಅಲ್ಲಿ ಹೇಳ್ತೀನಿ ಬನ್ನಿ. 1981 ನಲ್ಲಿ ರಮಿಕಾ ಸೇನ್ ಮಾಫಿಯಾ ಡಾನ್ ಡೆತ್ ವಾರೆಂಟ್ ಗೆ ಸೈನ್ ಮಾಡ್ತಾರೆ. ಈಗ 2018 ರಲ್ಲಿ ಈ ಜರ್ನಲಿಸ್ಟ್ ಗೆ ಈ ಎಲ್ಡರೋಡ ಬುಕ್ ನೋಡಿ ಪಿತ್ತ ನತ್ತಿಗೆರೆದೆ. ಗೌರ್ಮೆಂಟ್ ಈ ಬುಕ್ ನ ಯಾಕೆ ಬ್ಯಾನ್ ಮಾಡಿದೆ, ಇದ್ರ ಕಾಪೀಸ್ ಯಾಕೆ ಸುಟ್ ಹಾಕಿದ್ದಾರೆ ಅಂದ್ರೆ ಯಾವ ನನ್ ಮಗ ಈ ಬುಕ್ ಬರ್ದಿದ್? ಮೇಡಮ್ ಇವ್ರೆ, ಈ ಬುಕ್ ಅಲ್ಲಿ ಇರೋದು ನೈಜ ಘಟನೆ. ಏನ್ ಸಾಕ್ಷಿ? ಎಲ್ಡೋರೋಡ ಅಲ್ಲಿ ಅವ್ನು ಮುಚ್ಚೋಗಿರೋ ವೀರ್ಗಲ್ ಇದೆ, ಹೋಗಿ ನೋಡ್ಕೋಬಾ, ಅವಾಗ್ಲೇ ನಿಜ ಗೊತ್ತಾಗತ್ತೆ. ಈಗ ಇವಳ ಕೈಯಲ್ಲಿ ಬುಕ್ ಇದ್ರು ಇವ್ರ ಬಾಯಲ್ಲಿ ಆಡಿಯೋ ಬುಕ್ ಕೇಳ್ತಾಳೆ. ಬನ್ನಿ ಕೇಳಿಸ್ಕೊಳ್ಳೋಣ. 1951 ನಲ್ಲಿ ಒಬ್ಬ ಲೆಜೆಂಡ್ರಿ ಮಗ ಹುಡ್ತಾನೆ. ಅದೇ ಟೈಮಲ್ಲಿ ಒಂದ್ ಕಡೆ ಬಿಲಾದೋಗಿಯಾಗ ಬಂಗಾರ ಸಿಗುತ್ತೆ. ಅಲ್ಲಿ ಬಂದಿರೋ ಎಲ್ಲಾ ಗೌರ್ಮೆಂಟ್ ಆಫೀಸರ್ನ ಗೊಟಕ್ ಕನ್ಸಿ ಈ ಸೂರ್ಯವರ್ಧನ್ ಅನ್ನೋ ಪವರ್ಫುಲ್ ವ್ಯಕ್ತಿ 99 ವರ್ಷ ಆ ಜಾಗನ ಲೀಸಿಗೆ ಹಾಕೊಂತಾನೆ. ಇವ್ರ ನಿಜ ಕತೆ ಪ್ರಕಾರ ಇಲ್ಲಿ ಈ ಹರ್ಕತ್ ಆಗಿದ್ದು ಮತ್ತೆ ನಮ್ ಹೀರೋ ಹುಟ್ಟಿದ್ದು ಎರಡು ಒಟ್ಟಿಗೆ ಆಗಿದ್ದು ಮಿಸ್ಟರ್ ಆನಂದ್ ಕಣ್ಣಾರೆ ನೋಡ್ಕೊ ಬಂದಾರೆ. ಇನ್ನೇನೋ ರಾಕಿ ಹುಟ್ಟಾಯ್ತಲ್ಲ, ಶುರೋಜ್ ಕಳಿ. ಈಗ 10 ವರ್ಷ ಆದ್ಮೇಲೆ ಇವ್ರಮ್ಮ ಸಾಯ್ತಾ ಇವನಿಗೆ ಗೀತಾಲಿ ಔಟ್ ಆಫ್ ಸಿಲಬಸ್ ಪಾರ್ಟ್ ಹೇಳ್ಕೊಟ್ಟು ಹೋಗ್ತಾಳೆ. ನೀವ್ ಈ ಮಾತು ಕೇಳಿರ್ಬೋದು, ನಾವು ಬರ್ತಾ ಏನು ತಗೊಂಡ್ ಬರಲ್ಲ, ಹೋಗ್ತಾ ಏನು ತಗೊಂಡೋಗಲ್ಲ ಅಂತ. ಆದ್ರೆ ಈ ಅಕ್ಕ ಹೇಳ್ತಾಳೆ, ಬೇಕಿದ್ರೆ ಜೀವನ ಇಡೀ ದುಂಡು ಗೊಡಾಡು, ಏನ್ ಕೆಟ್ಟ ಕೆಲ್ಸ ಮಾಡ್ತೀಯೋ ಮಾಡು ಮಗನೆ, ನಾನ್ ತಲೆ ಕೆಡ್ಸ್ಕೊಳಲ್ಲ. ಬಟ್ ಸಾಯ್ಬೇಕಾದ್ರೆ ಒಳ್ಳೆ ದುಡ್ಡು ಮಾಡ್ಬೇಕು ನೋಡು. ತುಂಬಾ ದೊಡ್ಡ ಶ್ರೀಮಂತ ಆಗ್ತೀನಮ್ಮ. ಅಯ್ಯೋ ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಅಂಡ್ ಇವ್ನ್ ಲಾಸ್ಟಿಗೆ ಸಾಯ್ಬೇಕಾದ್ರೂ ಶ್ರೀಮಂತ ಹಾಗೆ ಸಾಯ್ತಾನೆ, ಬಂಗಾರ ಪೂರ ನೀರಿಗೆ ಹಾಕಿ. ಅಯ್ಯೋ ಅಕ್ಕ, ಅದ್ ಯಾವ ಈಜಿಪ್ಟ್ ಸಂಸ್ಕೃತಿ ಇಲ್ಲಿಗೆ ಅಪ್ಲೈ ಮಾಡ್ತಿದ್ದೀರಾ? ಅಲ್ಲಿ ಅವ್ರ ಬಾಡಿ ಪಕ್ಕ ಬಿದ್ದಿರೋ ಬಂಗಾರದ ಮೇಲೆ ಇಲಿ ಹುಚ್ಚವಿತಿದಾವೆ. ಈ ತರ ಅರ್ಧಾರಿ ತೋರ್ಸೋ ಬದಲು ಮೇಲ್ ನಮ್ಮನ್ ದೇವ್ರು ಸೃಷ್ಟಿ ಮಾಡಿರೋದೇ ಹಿಂಗೆ ಅಂತ ಹೇಳಿದ್ರೆ ಆಗ್ತಿತ್ತಾ? ಈ ಸಿಂಪಲ್ ವಿಷಯ ನಮ್ ಜಮೀರ್ ಬಾಯಿಗೂ ಗೊತ್ತು. ಎನಿವೆ, ಈಗ ಅಮ್ಮ ಪೊಡ್ಚ ರ್ಯಾಂಡಮ್ಲಿ ಅಣ್ಣಂಗೆ ರೋಡ್ ಸೈಡ್ ಬಿಕಾರಿ ಬಡ್ಡಿ ಮಗ ದುಡ್ಡು ಮಾಡೋ ಟಿಪ್ಸ್ ಹೇಳ್ಕೊಡ್ತಾವನೆ. ದುಡ್ಡು ಬೇಕಂದ್ರೆ ಕೈ ಮುಗಿಬಾರ್ದು, ಕೈ ಎತ್ತಬೇಕು. ಲೇ ತಗಡು, ನಿನ್ನಂತ್ರ ಯಾಕೆ ದುಡ್ಡಿಲ್ಲ? ಮತ್ತೆ ಇಲ್ಲಿ ಬಂದ್ ಏನ್ ಆರ್ಡರ್ ಪುನರ ಕುಂತಿದ್ಯಾ? ಇವ್ರ ಸಿಸ್ಟಮೇ ಡಿಫ್ರೆಂಟ್ ಗುರು. ಯಾರು ಒಳ್ಳೆ ವ್ಯಕ್ತಿ ಹತ್ರ ಕೇಳ್ಬೋದಿತ್ತು ದುಡ್ಡು ಮಾಡೋದು ಹೇಗೆ ಅಂತ, ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲೇ ಸರ್ಚ್ ಮಾಡ್ಬೋದಿತ್ತು ಹೌ ಟು ಮೇಕ್ ಮನಿ ಅಂತ. ಆದ್ರೆ ಇಲ್ಲ, ಬಿಕಾರಿ ಹತ್ರನೇ ದುಡ್ಡು ಮಾಡೋದು ಹೇಗೆ ಅಂತ ಮೋಟಿವೇಶನ್ ತಗೊಬೇಕು. ಏನೇ ಆಗ್ಲಿ, ನಮ್ ಸೌತ್ ಮೂವಿ ಪರಂಪರೆ. ಸೊ ಇವನು ಪವರ್ಫುಲ್ ಪ್ಲೇಸ್ ಮುಂಬೈಗೆ ಹೋಗ್ತಾನೆ. ಬೋಲ್ಡ್ ಮಂಡೆ ಪೊಲೀಸ್ ತಲೆ ಹೊಡೆದು ಒಂದ್ ಡಾನ್ ಗ್ಯಾಂಗ್ಗೆ ಸೇರ್ಕೊಳ್ತಾನೆ. ಸೊ ನೆಕ್ಸ್ಟ್ ಈಗ ಶೆಟ್ಟಿಗೋಸ್ಕರ ಕೆಲಸ ಮಾಡೋನು ರಾಕಿ, ನಮ್ ಹೀರೋ. ಆದ್ರೆ ಅವನ್ನೇ ಕಟಾಕೆರೆ. ಈಗ ಅಲ್ಲಿ ತಪ್ಸ್ಕೊಂಡು ಎಲ್ರಿಗೂ ಹೊಡೆದು ಫಿಸಿಕ್ಸ್ ನ ನಮ್ ಪರಂಪರೆ ಉಳಿಸ್ಕೊಬೇಕಲ್ಲ. ನೋಡಿದ್ರ ಬಾಸ್, ನಮ್ ರಾಕಿ ಬಾಯ್ಗೆ ಇಂಗ್ಲಿಷ್ ಅಲ್ಲಿ ಡೈಲಾಗ್ ಹೇಳಕ್ ಬರ್ತಿಲ್ಲ. ಇಂಥ ಸಿಚುವೇಶನ್ ಅಲ್ಲೂ ಅಲ್ಲಿ ಇಲ್ಲಿ ಕೇಳಿದ್ ಬಾಯ್ ಹೊಡ್ದಿರೋ ಹ್ಯಾಪಿ ಬರ್ಡೇ ಟು ಇಂದನೇ ಕೆಲಸ ಮುಗಿಸ್ಬಿಟ್ಟ. ಜಾಣ ಮರಿ, ಸಣ್ಣಕ್ಕಿರ್ತ ಓದೋದ್ ಬರೆಯೋದ್ ಬಿಟ್ಟು ಪೊಲೀಸರು ಬೋರ್ಡೆ ಹೊಡೆದ್ರೆ ಇದೇ ಆಗೋದು. ಅಂಡ್ ಈ ರೌಡಿಗಳು ಕೂಡ ನಮ್ ಪರಂಪರೆ ಉಳಿಸ್ಕೊಳ್ಳಕ್ಕೆ ಒಬ್ಬೊಬ್ನೇ ಏ ಅಂತ ಕೂಗ್ತಾ ಬರ್ತಾ ಇದ್ದಾರೆ. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಎಲ್ರು ನಾನಾ ನೀನಾ ಅಂತ ಕೈಯಲ್ಲೇ ಹೊಡ್ಕೋತಿದ್ದಾರೆ. ಯಾಕೆ ಸುಮ್ನೆ ದೂರದಿಂದ ಡುಮ್ ಅನ್ಸೋದು ಅಂತ. ರಾಕಿ ಎಲ್ರನ್ನೂ ಹೊಡಿತಾನೆ. ರಾಕಿ ಒಬ್ಬನೇ ನೋಡಿ ಈ ಬೋಟ್ಸ್ ಅಲ್ಲಿ ಬರ್ತಿರೋ ಅಷ್ಟು ಜನ ರೌಡಿಗಳು ಯೂಟರ್ ನೋಡಿತಾರೆ.
ಅವನು ಮನುಷ್ಯನೇ ಕಂಡ್ರು, ಯಾಕ್ರೋ ಅವ್ನ ನತ್ತಿ ಮೇಲೆ ಕೂರ್ಸ್ಕೊಂಡಿದ್ದೀರಾ? ಓ ಅಣ್ಣ, ನಿನ್ನತ್ರ ರೈಫಲ್ ಕೂಡ ಉಂಟು. ಏನ್ ನಿಮ್ಮ ಅಜ್ಜಿ ಬೆನ್ ತೂರ್ಸಕ್ ಇಟ್ಕೊಂಡಿದ್ಯಾ? ಡಗಾರ್ ಅನ್ಸು ದೂರದಿಂದಾನೆ. ಓಕೆ, ನೆಕ್ಸ್ಟ್ ಈ ಸೀನಲ್ಲಿ ಮಕ್ಕಳು ಕೆಲಸ ಬಿಟ್ಕೊಂಡು ರಾಕಿ ಹಿಂದೆ ಸುತ್ತಾರೆ. ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ನಮ್ ರಾಕಿನ ಎಷ್ಟು ಇಷ್ಟಪಡ್ತಾರೆ ಅಂತ. ಆದ್ರೆ ಕಳ್ಳ ರಾಕಿ ಇವ್ರನ್ನೆಲ್ಲ ಇಗ್ನೋರ್ ಮಾಡಿ ಕ್ಲಬ್ ಅಲ್ಲಿ ಹುಡುಗಿಯವ್ರ ಜೊತೆ ಕುಣಿತಿದ್ದಾನೆ. ಇವರೆಲ್ಲ ರೋಡಲ್ಲಿ ಕುಣಿತಿದಾರಲ್ಲ ಪಾಪ, ಅವ್ರಿಗೆಲ್ಲ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೆಕ್ಸ್ಟ್ ರಾಕಿ ಬ್ಯಾಂಗ್ಳೂರ್ಗೆ ಹೋಗ್ತಿರ್ತಾನೆ. ಒಬ್ಳು VIP ಮಗಳು ಕುಡ್ದು ಡ್ಯಾನ್ಸ್ ಮಾಡಿ ರೋಡೇ ಬ್ಲಾಕ್ ಮಾಡಿರ್ತಾಳೆ. ರಾಕಿಗೆ ಅವಳು ಸಿಗ್ತಾಳೆ. ಆಮೇಲೆ ಅಂತದೇನ್ ನೋಡ್ತಿದ್ಯಾ ಗುರು? ಓಕೆ, ರಾಕಿಗೆಲ್ಲ ಸರಿಯಾಗಿದೆ ಅನ್ಸುತ್ತೆ, ಅದಕ್ಕೆ ಹೇಳ್ತಾನೆ ಶುರುವಾಯ್ತು ಎಲ್ಲ ನಿಬ್ಬ ಹೀರೋಗಳ ತರ. ನಿಬ್ಬಿ ಹೀರೋಯಿನ್ಗೆ ಐ ಲವ್ ಯು ಹೇಳ್ದ. ಈಗ ಅವಳು ಹೊಡಿಯಕ್ಕೆ ರೌಡಿಗಳು ಕಳಿಸ್ತಾಳೆ. ಕಳ್ಸುದ್ಲು. ಈಗ ನಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ ನಿಂಗೆ ಅಂತಾಳೆ. ನಮ್ಮಪ್ಪ ನೀನ್ ಎಲ್ಲಿದ್ರು ಹುಡುಕಿ ಎಳ್ಕೊಂಡ್ ಬಂದ್ ನೋಡಿ, ನಾನ್ ಹೇಳಿಲ್ವಾ ನಮ್ ತವ್ರ ಮನೆ ಪರಂಪರೆ. ಓಕೆ, ಇವಳ ಹೆಸರು ರೀನಾ, ಇವಳ ಬಾಯ್ ಫ್ರೆಂಡ್ ಕಮಲ್. ರಾಕಿ ನೋಡಿಯಕ್ಕೆ ರೌಡಿನ್ ಕಳಿಸ್ತಾರೆ. ಆದ್ರೆ ಇವ್ ಯಾವ ಸೀಮೆ ರೌಡಿಗಳು? ಅವ್ರ ಮಧ್ಯೆನೆ ಇವಳನ್ನ ಎಳ್ಕೊಂಡು ಬಾತ್ರೂಮ್ ಅಲ್ಲಿ ರಾಕಿ ಈ ತರ ಗುಟ್ಟು ಬೈಲ್ ಮಾಡ್ಬೇಡ. ನಾನ್ ಎಕ್ಸ್ಪ್ರೆಸ್ ಟ್ರೈನ್ ಇದ್ದಂಗೆ, ನೀನ್ ಟ್ರ್ಯಾಕ್ ಇದ್ದಂಗೆ, ಇಬ್ರು ಸೇರ್ಕೊಂಡ್ಬಿಟ್ರೆ ಚಿಕ್ಕ ಬುಕ್ಕು. ಸಾಕಿವತ್ತಿಗೆ ನೀವೇನ್ ಸುಮ್ನೆ ನೋಡ್ತಾ ಕೂತಿದ್ದೀರಾ? ನನ್ ಜೊತೆ ಒಟ್ಟಿಗೆ ಹೇಳಿ ಅಲ್ಟ್ರಾ ಚಪ್ರಿ ಪ್ರೋಮ್ಯಾಕ್ಸ್. ಅಂಡ್ ಇವಳನ್ನ ನೋಡಿ ಹಿಂದೋಗಿ ಕುತ್ಕೊಳ್ಳೋದ್ ಬಿಟ್ಟು ಮುಂದ್ ಬಂದ್ ಕುತ್ಕೊಂಡಿದ್ದಾಳೆ. ಫಾಸ್ಟ್ ಫಾರ್ವರ್ಡ್, ಇಲ್ಲಿ ರಾಕಿ ಬಾರಲ್ಲಿ ತಮ್ಮಣ್ಣನ ಜೊತೆ ಕುಣಿತಿದ್ದಾನೆ. ಅಲ್ದೆ ಓಹೋ, ಈ ತರ ಚಾಷ್ಟೆ ಮಾಡೋದು ಮುಖ್ಯ ಇತ್ತು, ನಮಗ್ ಮರ್ತೇ ಹೋಗಿತ್ತು ನೋಡು. ಥ್ಯಾಂಕ್ ಯು. ನೆಕ್ಸ್ಟ್ ರೀನಾ ಚಾಲೆಂಜ್ ಕೊಡ್ತಾಳೆ. ಇವ್ರೆಲ್ರ ಮುಂದೆ ಬಂದ್ ನನ್ನನ್ ಮುಟ್ಟಿದ್ರೆ ನಾನ್ ನಿನ್ನವಳೆ. ಅಂದ್ರೆ ಈಗ ನೀನ್ ಅವನ ಹತ್ರ ಮುಟ್ಸ್ಕೊಂಡ್ ತೀರ್ಮಾನ ಮಾಡ್ತೀಯ? ಅವ್ನ್ ಮುಂಚೆ ಮುಟ್ಟಿದ್ನಲ್ಲ, ಅದಕ್ಕೆ ಅರ್ಥ ಇಲ್ವಾ? ಓಕೆ, ನೆಕ್ಸ್ಟ್ ರಾಕಿ ಪ್ಲಾನ್ ಏನಂದ್ರೆ ನರಾಚಿ ಇಲಾಖೆ ಒಳಗ್ ನುಗ್ಗಿ ಹೊಡಿತೀನಿ ಅಂತ. ಅಷ್ಟೇ, ಒಳಗ್ ನುಗ್ಗಿ ಹೊಡೆಯೋದೇ ಪ್ಲಾನ್. ಅಂಡ್ ಒಬ್ನೇ ನುಗ್ಬಿಟ್ಟು ಹೊಡೆಯೋದು. ವೆರಿ ಗುಡ್. ಅಂಡ್ ಮುಂದೆ ಹೇಳ್ಬೇಕಂದ್ರೆ ಒಳಗ್ ನುಗ್ಗಿ ಗರುಡನ್ನು ಸಾಯಿಸ್ತಾನೆ. ಅಷ್ಟೇ, ಏನು ಕಾಂಪ್ಲೆಕ್ಸ್ ಇಲ್ಲ ಗುರು. ಅದೇ ಜಸ್ಟ್ ಇಮೇಜ್ ಮಾಡ್ಕೊಳ್ಳಿ, ನಮ್ ಹೀರೋ ಆಗಿದ್ರೆ ಈ ಮಿಷನ್ ಇಂಪಾಸಿಬಲ್ಗೆ ಫಸ್ಟ್ ಗ್ಯಾಂಗ್ ಅರೇಂಜ್ ಮಾಡ್ಕೊಂಡು ಪ್ಲಾನ್ ಮಾಡಿ ಆಮೇಲೆ ಶೆಡ್ಡಿಗೆ ಕರ್ಕೊಂಡು ಹೋಗಿ ಆದ್ರೆ ಇಲ್ಲ, ನಮ್ ರಾಕಿ ಬಾಯ್ಗೆ ಅದನ್ನೆಲ್ಲ ಮಾಡಿ ಸ್ವಲ್ಪನೂ ವಿಲನ್ಸ್ಗೆ ಮರ್ಯಾದೆ ಕೊಡಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ಇವನಿಗೆ ಗೊತ್ತು ನಾನ್ ಪಿಕ್ಚರ್ ಹೀರೋ ಅಂತ, ಅದು ನಮ್ ಸೌತ್ ಹೀರೋ. ಇಲ್ಲೇ ಸೌತ್ ಅಲ್ಲಿ ನಿಂತ್ಕೊಂಡು ಮುತ್ಕೊಟ್ರೆ ನಾರ್ತ್ ಅಲ್ಲಿ ನಮ್ಮ ಅದಿರಂಗ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತು ಇವನಿಗೆ. ಐ ರಿಯಲಿ ಲವ್ ಯು ರಾಕಿ ಬಾಯ್. ಸಾಕ್ ಪ್ರಮೋಟ್ ಮಾಡಿದಿಲ್ಲ, ನನ್ ಚಾನಲ್ಗೂ ಬಂದು ಪ್ರಮೋಟ್ ಮಾಡೋದ್ ಬೇಡ. ಇನ್ನೇನ್ ಹೀರೋ ಗೆಲ್ತಾನೆ ಅಂತ ನಂಬಿಕೆ ಯಾರಿಗೂ ಇರಲ್ಲ. ಅಷ್ಟೊತ್ತಿಗೆ ಯಾರು ಅಜ್ಜಿ ಕರ್ಕೊಬಂದ್ ಪ್ರಮೋಷನ್ ಮಾಡಿಸ್ಬಿಡ್ತಾರೆ ಹೀರೋದು. ಅಂಡ್ ಈ ಫೈಟ್ ಅಲ್ಲೂ ಏನ್ ವಿಚಿತ್ರ ಅಂದ್ರೆ ಒಬ್ರು ರಾಕಿಗೆ ಶೂಟೇ ಮಾಡ್ತಿಲ್ಲ ಗುರು, ಎಲ್ಲ ಹ್ಯಾಂಡ್ ಜಾಬೇ ಕೊಡ್ತಿದ್ದಾರೆ. ಇವ ಒಬ್ಬ ಗನ್ ಮ್ಯಾನ್ ಅದನ್ನ ಇವನ್ ಕೈಲಿ ಗುರಿನೇ ಇಡಕ್ ಆಗ್ತಿಲ್ಲ. ಅಯ್ಯೋ ತಗಡೆ. ಇಲ್ಲಿವರೆಗೂ ಅಂದ್ರೆ 4 ಜೀಪ್ ತುಂಬಿರೋ ರೌಡಿಗಳಿಗೆ ಒಬ್ಬ ನಿಂತ್ಕೊಂಡಿರೋ ಮಂಚಂಗೆ ಶೂಟ್ ಮಾಡಕ್ ಆಗ್ತಿಲ್ಲ. ಏನ್ ರಥ ಮಾಡೋದು ಸಾಧ್ಯ ಇಲ್ಲ. ಈ ತರ ಹೊಡಿತಿರೋದ್ ನೋಡಿದ್ರೆ ಇವ್ನು ಈ ತರ ಕದ್ದು ಮುಚ್ಚಿ ಹೋಗೋ ಅವಶ್ಯಕತೆನೇ ಇಲ್ಲ ಗುರು. ಬೇಕಿದ್ರೆ ಸೀದಾ ಹೋಗಿ ಗರ್ಡಂತೋ ತಲೆಗೆ ಶೂಟ್ ಮಾಡಿ ಬರ್ತಾನೆ. ನೋಡಿ ಹೆಂಗ್ ಕೊಡ್ತಾರೆ ಮಂಜ, 6 ಮೇಲೆ 6 ನೋಡ್ತಾ ಇರ್ಬೇಕು. ಬಟ್ ಏನ್ ಮಾಡೋಣ, ಮೂವಿ ಅಡಿಬೇಕಲ್ಲ. ಈಗ ರಾಕಿ ಒಳಗೋದ್ಮೇಲೆ ಒಬ್ಬ ಹುಚ್ಚ ಅವ್ನ್ ನೋಡಿ ಅಯ್ಯೋ ನಾನು ಅವಾಗ್ಲೇ ಹೇಳಿದ್ನಲ್ಲ ಫ್ರೀ ಪ್ರಮೋಷನ್ ಮಾಡಬೇಡಿ ಇಲ್ಲಿ ಅಂತ. ಎಲ್ಲ ಪಿಕ್ಚರ್ಲು ಈ ತರ ಒಬ್ಬ ಹುಚ್ಚ ಅಜ್ಜ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಸ್ಪಾಯ್ಲರ್ ಕೊಟ್ಬಿಡ್ತಾರೆ ಗುರು. ಅಯ್ಯೋ ಸಾಕು ಗುರು, ಯಾವಾಗ್ಲೂ ಇವನ್ ಕಾಪಾಡ್ತಾನೆ, ಇವನೇ ದೇವ್ರು, ಇವನ್ ಕಾಪಾಡ್ತಾನೆ. ಏನೊಂದು ಸ್ಪೈಡರ್ ಮ್ಯಾನ ಗುರು? ಹೇಳ್ತೀನಿ ಕೇಳಿಸ್ಕೊ, ಈ ಸಿಚುವೇಶನ್ ಅಲ್ಲಿ ನೀನ್ ಕಾಪಾಡಕ್ಕಾಗೋದು ಯಮಗ್ ಮಾತ್ರ. ಈ ಪ್ರಪಂಚದಿಂದಾನೇ ನೆಮ್ಮದಿ ಕೊಡಿಸ್ತಾನೆ. ಈ ರಾಕಿ ನೀನ್ ಕಾಪಾಡಿ ಮತ್ ಕೆಲ್ಸಕ್ಕೆ ಹಾಕೋದು. ಈಗ ಈ ಲೈನ್ ಕ್ರಾಸ್ ಮಾಡಿದಿಕ್ಕೆ ಈ ಹುಡುಗಂಗೆ ಮತ್ತು ಅವನ ಅಮ್ಮಂಗೆ ಪರ್ಫೆಕ್ಟ್ ಹೆಡ್ ಶಾಟ್ ಹೊಡಿತಾನೆ. ಆದ್ರೆ ರಾಕಿ ಕ್ರಾಸ್ ಮಾಡಿದ್ರೆ ಅಲ್ಲ ಕಣೋ, ನಿಮ್ಮ ಅಪ್ಪನ ಕೊಟ್ಟಿದ್ದೇನೋ ನೀನು. ಇವನು ಈ ಗನ್ನ ಮಳೆಗಾಲದಲ್ಲಿ ಕಾಚೆ ಒಣಸಕ್ ತಗೊಂಡಿದ್ದ ಅಷ್ಟೇ, ಶೂಟ್ ಗೀಟ್ ಮಾಡಕ್ ಬರಲ್ಲ. ಇವನೇ ಅವರಿಬ್ರು ಅಣ್ಣ. ಎಂತ ದರಿದ್ರ ಫ್ಯಾಮಿಲಿಯಿಂದ ನಿಮ್ ಫ್ಯಾಮಿಲಿ. ಅಂಡ್ ರಾಕಿ ಸತ್ತೋಗಿದ್ದಾನೆ ಅಂತ ಫೇಕ್ ನ್ಯೂಸ್ ಹರಡುತ್ತೆ. ಇದನ್ ಕೇಳಿ ಈ ನಿಬ್ಬಿ ಅಳ್ತಿದ್ದಾಳೆ. ಈಗ ಮೊದ್ಲು ಹೊಡೆಯಕ್ ರೌಡಿಗಳು ಕಳಿಸ್ತಿದ್ಲು, ಆಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ ಗುರು. ರಾತ್ರಿ ಪ್ರೀತಿಲ್ ಮುಳುಗಿ ಬಿದ್ದು ಹತ್ತು ಕರ್ದು ಆಮೇಲೆ ರಾಕಿ ಬದುಕಿದ್ದಾನೆ ಅಂತ ಗೊತ್ತಾಗುತ್ತೆ. ಅಷ್ಟಕ್ಕೆ ಈ ಹುಡುಗಿ ಇವನ ಹತ್ರ ರಾಕಿ ಹೊಡ್ಸ್ಬೇಕಂತಿದ್ದವಳು ಅವನ್ಗೆ ಆವಾಜ್ ಆಗ್ತಾಳೆ. ಜಾಗ ಎಂತದ್ದೇ ಇರ್ಲಿ, ಅಲ್ಲಿರೋ ಜನ ಹೇಗಾದ್ರೂ ಇರ್ಲಿ, ಹೋಗಿರೋ ನನ್ನ ಆಶಿಕ್ ಅಂತ ನೀವ್ ಹೇಳ್ತೀರಾ, ನಾನ್ ಹೆಣ್ಮಗು. ಅರೆ ನೀನ್ ಯಾವಾಗ ಈ ಆಶಿಕ್ಕೆ ಅದೇ? ಇವನ್ ಸಾಯ್ಸಕ್ ರೌಡಿ ಕಳಿಸ್ತಿದ್ದಲ್ಲ. ನಿಜ ಈ ಹುಡುಗಿರ್ ಮೇಲೆ ಭರವಸೆನೇ ಇಲ್ಲ ಗುರು. ರಾತ್ರಿ ಟೀಮ್ ಚೇಂಜ್. ಅವನ್ಗೆ ಯಾಕೆ ಹಲ್ ಕಡಿತೀಯ? ಅವನೇನ್ ಮಾಡಿದಾನೆ? ರಾಕಿ ನೋಡಿಯಕ್ ನಿನ್ ಜೊತೆ ಹೆಲ್ಪೇ ಮಾಡ್ತಿದ್ನಲ್ಲ. ಓಕೆ, ನೆಕ್ಸ್ಟ್ ರಾಕಿ ಗರ್ಡನ್ ಸಾಯಿಸ್ತಾನೆ. ಓಕೆ, ದಿ ಎಂಡ್. ಓಕೆ, ಇಲ್ಲಿವರೆಗೂ ಸಿಟ್ ಮಾಡ್ಕೊಂಡೆ ಎಂಜಾಯ್ ಮಾಡಿದೀರಾ ಅಂದ್ರೆ ಥ್ಯಾಂಕ್ ಯು.
ನೀವು ತುಂಬ ಮೆಚ್ಯೂರ್ ಆಗಿದ್ದೀರಾ ಅಂತ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೋವಿ ಮೇಲೆ ಆಣೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಆಗ ಇಡೀ ಮುಗೋರ್ ಬಣ್ಣದ ಓಕುಳಿಯಲ್ಲಿ ತೇಲಾಡಿದ್ರೆ ಅಗಸ್ತ್ಯ ರಕ್ತದ ಓಕುಳಿಯ ಸಮರಕ್ಕೆ ಸಿದ್ಧನಾಗಿದ್ದ. ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ ಕಥೆ ಇವಾಗ ಶುರುವಾಗ್ತಿದೆ.